ಹೊಸಕೋಟೆಯ ಶ್ರೀ ಗುರು ನಳಪಾಕ ಹೋಟೆಲ್ನಲ್ಲಿ ತಿಂಡಿ ಊಟ ತಿನ್ನೋಕೆ ಮುಂಚೆ ಎಚ್ಚರ ಗೋಬಿ ಮಂಚೂರಿಯಲ್ಲಿ ಹುಳ. ಇವರು ಗೋಬಿ ಮಾಡೋಕ್ಕಿಂತ ಮುಂಚೆ ಅದನ್ನ ತೊಳಿತಾರ, ವಾಶ್ ಮಾಡ್ತಾರ ಇಲ್ವಾ ಗೊತ್ತಿಲ್ಲ, ಅಥವಾ ಫ್ರಿಜ್ ಅಲ್ಲಿ ತಿಂಗ್ಳುಗಟ್ಟಲೆ ಇಟ್ಟು ಅದನ್ನ ಎಣ್ಣೆಯಲ್ಲಿ ಹಾಕಿ ಕರೆದು ಗ್ರಾಹಕರಿಗೆ ಕೊಡ್ತಾರ ಏನೋ ಅನ್ನೋ ಅನುಮಾನ ಕಾಡ್ತಾ ಇದೆ. ಗೋವಾ ರಾಜ್ಯದಲ್ಲಿ ಗೋಬಿಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ DCM DK ಶಿವಕುಮಾರ್ ಅವರು ಗೋಬಿಗೆ ಕೆಮಿಕಲ್ಸ್ ಅನ್ನ, ರಾಸಾಯನಿಕ ಬಣ್ಣಗಳನ್ನ ಬಳಸೋದನ್ನ ಬ್ಯಾನ್ ಮಾಡಿದ್ರು. ಆದರೂ ಕೂಡ ರಾಜಾರೋಷವಾಗಿ ಗೋಬಿಯನ್ನ ಹೋಟೆಲ್ಗಳಲ್ಲಿ, ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಇವತ್ತಿನ ದಿನದಿಂದ ಯಾವುದೇ ಕಬಾಬ್ ಆಗಲಿ, ಫಿಶ್ ಕಬಾಬ್ ಆಗಲಿ, ಯಾವುದೇ ರೀತಿಯ ಅಡುಗೆಗೆ ಕೆಮಿಕಲ್ ಅಥವಾ ಕೃತಕ ಬಣ್ಣವನ್ನು ಬಳಸೋದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಎಲ್ಲದರ ಮಧ್ಯೆ ಕೂಡ ಹಣ ಮಾಡೋದ್ರಲ್ಲೇ ಈ ಹೋಟೆಲ್ಗಳ ಮಾಲೀಕರ, ಹೋಟೆಲ್ಗಳವರ ಉದ್ದೇಶ ಆಗ್ಬಿಟ್ಟಿದೆ. ಗ್ರಾಹಕರ ಆರೋಗ್ಯ ಬಗ್ಗೆ ಕಾಳಜಿನೇ ಇಲ್ಲ. ಇನ್ನು ಫುಡ್ ಇನ್ಸ್ಪೆಕ್ಟ್ರು, ಹೆಲ್ತ್ ಇನ್ಸ್ಪೆಕ್ಟ್ರು ಇದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಸ್ವಚ್ಛತೆ ಕಡೆಗೆ ಗಮನ ಕೊಡೋದಾಗ್ಲಿ ಅಥವಾ ಆಹಾರಗಳನ್ನ ತಪಾಸಣೆ ಮಾಡೋದಾಗ್ಲಿ ಆಗಿದ್ದಾಗಲೇ ಮಾಡಬೇಕಾದ್ರೂ ಕೂಡ ಜಾಣ ಕೊಡೋ ಪ್ರದರ್ಶನ ಮಾಡ್ತಾ ಇದ್ದಾರೋ ಅಥವಾ ಹೋಟೆಲ್ ಮಾಲೀಕರು ಕೈ ಬಿಸಿ ಮಾಡೋದಕ್ಕೆ ಸುಮ್ಮನೆ ಇದ್ದಾರೋ ಗೊತ್ತಾಗ್ಲಿಲ್ಲ. ಇನ್ನು ತೇಜಸ್ವಿನಿ ಎಂಬುವರು ಹೊಸಕೋಟೆಯ KE ವಿರುದ್ಧದಲ್ಲಿರುವ ಶ್ರೀ ಗುರು ನಳಪಾಕ ಹೋಟೆಲ್ಗೆ ಗೋಬಿ ತಿನ್ನೋಕೆ ಕುಟುಂಬ ಸಮೇತ ಬಂದಿದ್ದಾರೆ. ಇನ್ನು ತಾವು ಕೂಡ ತಮ್ಮ ಕುಟುಂಬದವರು ತಿಂದು ಮಗುವಿಗೆ ಗೋಬಿ ತಿನ್ನಿಸಬೇಕು. ಗೋಬಿ ದಪ್ಪ ಪೀಸ್ಗಳಾಗಿದ್ದರಿಂದ ಅದನ್ನು ಮುರಿದು ತಿನ್ನಿಸೋ ಸಂದರ್ಭದಲ್ಲಿ ಹುಳಗಳನ್ನು ಕಂಡು ಗಾಬರಿಗೊಳಗಾಗಿ ಆಶ್ಚರ್ಯಚಕಿತರಾಗಿದ್ದಾರೆ. ಹೋಟೆಲ್ ಮಾಲೀಕರನ್ನ ಪ್ರಶ್ನೆ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೋ ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಶ್ರೀ ಗುರು ನಳಪಾಕ ಹೋಟೆಲ್ ಹೊಸಕೋಟೆಯ ಹೋಟೆಲ್ಗಳಲ್ಲಿ ಪ್ರತಿಷ್ಠಿತ ಹೋಟೆಲ್ ಆಗಿದ್ದು, ಈ ಒಂದು ಪ್ರತಿಷ್ಠಿತ ಹೋಟೆಲ್ನವರೇ ಈ ರೀತಿಯಾಗಿ ಗ್ರಾಹಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಬೇಕಾಬಿಟ್ಟಿಯಾಗಿ ಗೋಬಿಯನ್ನ ಮಾಡಿ ಹುಳ ಬಿದ್ದಿದ್ರೆ ಇನ್ನು ಬೇರೆ ತಿಂಡಿಗಳ ವ್ಯವಸ್ಥೆ ಹಂಗೆ ಬೀದಿ ಬದಿಯಲ್ಲಿ ಮಾಡ್ತಕ್ಕಂಥ ಹೋಟೆಲ್ಗಳು, ಇನ್ನಿತರ ಹೋಟೆಲ್ಗಳ ಗತಿಯೇನು, ಗ್ರಾಹಕರ ಆರೋಗ್ಯದ ಪಾಡೇನು? ದಯಮಾಡಿ ಇನ್ನಾದರೂ ಕೂಡ ಹೆಲ್ತ್ ಇನ್ಸ್ಪೆಕ್ಟ್ರು, ಫುಡ್ ಇನ್ಸ್ಪೆಕ್ಟರ್ ಅವರು ಎಚ್ಚೆತ್ತುಕೊಂಡು ಈ ಒಂದು ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಅಥವಾ ಕಾಲಕ್ಕೆ ತಪಾಸಣೆಯನ್ನು ಮಾಡಿ ಗ್ರಾಹಕರಿಗೆ ರುಚಿಯಾದ ಆರೋಗ್ಯಕರ ಅಡುಗೆ ಸಿಗಬೇಕಂತ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ ಆಗಿದೆ. ಹೌದಾ ಅಲ್ವಾ? ಮತ್ತೇನು ಕಲರ್ ಯೂಸ್ ಮಾಡಿದ್ರ ನೀವು? ಅಡುಗೆ ಮಾಡೋದು ಸರ್, ನಾವು ಅವ್ರು ಹಿಡ್ಕೊಂಡಾರ ಅವರು ಸರ ಏನಾಗಿದೆ? ಒಂದು ನಿಮಿಷ, ಏನಾಗಿದೆ ಹೇಳಿ ಸರ್. ನೀವು ಹೇಳಿ ಸರ್, ನೀವು ಹೇಳಿ ಏನಾಗಿದೆ ಸಮಸ್ಯೆ ಅಂತ ಹೇಳಿ. ಕೂಡ ಅದನ್ನ ಹೇಳಿ. ನಾವೇ ತಿಂದ್ಬಿಟ್ವಿ, ಮಗು ತಿಂದಿದ್ರೆ ಏನು ಹೇಳಿ. ಆಮೇಲೆ ಮಗು ತಿನ್ಸೋದ್ರೆ ನೋಡಿ, ನೀವೇ ನೋಡಿ ನೀವು ತಿಂದಾಕ್ತೀರಾ? ನೀವೇ ತಿಂದಾಕ್ತೀರ ಹಾಗೆ? ಅಷ್ಟೊಳಗಾಗಿ ನೋಡಿ ನಾವು ನಮಗೂ ಗೊತ್ತು ಯಾರು ಬೇಕು ಅಂತ ಮಾಡಲ್ಲ, ನಾನು ಒಪ್ಕೋತೀನಿ. ಅಲ್ಲ ಸರ್, ಈಗ ಮಮ್ಮಿ ಒಂದು ಮಮ್ಮಿ ಈಗ ಮಿಸ್ಟೇಕ್ ಎಲ್ಲ ಒಪ್ಕೋತೀನಿ ಸರ್. ಒಬ್ರು ಪುಟ್ಟಿ ತಗೊಂತೀವಿ ಅಂದ್ರೆ ಒಂದು ನಂಬಿಕೆ ಮೇಲೆ ತಿಂತೀವಿ. ಏನಕ್ಕೆ? ನಳಪಾಕ ಅನ್ನೋದು ಒಂದು ಬ್ರ್ಯಾಂಡು, ಫುಟ್ಪಾತಲ್ಲಿ ಸಿಗುತ್ತೆ. ನೀವು ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ? 190 ಚಾರ್ಜ್ ಮಾಡ್ತಿದ್ದೀರಾ, ಹೌದಾ ಅಲ್ವಾ? ಈ ಥರ 4 ಸಿಗುತ್ತೆ ಫುಟ್ಪಾತಲ್ಲಿ. ಏನಕ್ಕೆ ತಿನ್ನಲ್ಲ? ಡಸ್ಟ್ ಇರುತ್ತೆ ಅಂತ. ಹುಳ ಇರೋ ಫುಡ್ನ ಇಂಥ ಬ್ರ್ಯಾಂಡ್ ಹೋಟೆಲಲ್ಲಿ ತಿಂದರೆ ಇನ್ನೊಂದ್ಸರಿ ನಿಮ್ಮನ್ನ ನಂಬ್ಕೊಂಡು ನಾವು ಬರ್ತೀವಿ ಆ ಹೋಟೆಲ್ಗೆ. ಸರ್ ಆಗಿಲ್ಲ ಅಂತ ಹೇಳ್ಬೇಡಿ ಸರ್. ನಿಮ್ಗೆ ಏನು ಗೊತ್ತ ಧೈರ್ಯ? ಲೋಕಲ್ ಹೆಡ್ಸು ಕ್ವಶನ್ ಮಾಡಲ್ಲ, ಏನಿದ್ರು ಸುಮ್ಮನೆ ತಿನ್ಬಿಟ್ಟು ಹೋಗ್ತಾರೆ. ಅದನ್ನೇ ನೀವು ಬ್ರ್ಯಾಂಡೆಡ್ ಆಗಿ ತಗೋತಿದ್ದೀರಾ. ಮತ್ತೆ ಇದೇನು ಸರ್ ಈಗ? ನವೀನ್ ಸರ್ ತಿಂದ್ರೆ ಈಗ
ರವಿ ಸರ್ ತಿಂದವ್ರೆ ಈಗ. ಅವ್ರು ತಿಂದು ಮುಗಿಸ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಪಕ್ಕದ ಟೇಬಲ್ಗೆ ಇಬ್ರು ತಿಂದು ಮುಗಿಸ್ಬಿಟ್ಟಿದ್ದಾರೆ. ನಾನು ಮಗುಗೆ ತಿನ್ಸೋಣ ಅಂತ ಓಪನ್ ಮಾಡಿದ್ರೆ ಈ ಥರ ಓಪನ್ ಮಾಡಿಲ್ಲ ಸರ್ ನಾನು. ಓಪನ್ ಮಾಡಿದ್ರೆ ಇನ್ನೂ ಇರ್ಬೋದೇನೋ.